ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕೊನೆಯ ನಕ್ಷತ್ರ ಅಂದರೆ ಪರ್ಮನೆಂಟ್ ಪರಿಹಾರ ಅಂತ ನಾನು ಒಂದು 27 ನಕ್ಷತ್ರಗಳ ಸೀರೀಸ್ನ ಮಾಡಿದ್ದೀನಿ. ಅದರಲ್ಲಿ ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರದವರ ಜೀವನದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಏನು ಪರಿಹಾರವನ್ನು ಮಾಡಬಹುದು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ರೇವತಿ ನಕ್ಷತ್ರದವರು ಸಾಧ್ಯವಾದಷ್ಟು ನಾಯಿಯ ಸೇವೆಯನ್ನು ಮಾಡೋದನ್ನು ಮಾಡಿ. ನಾಯಿನ ಸಾಕಿ ಅಥವಾ ನಾಯಿ ಸೇವೆಯನ್ನು ಮಾಡಿ, ನಾಯಿ ಎಲ್ಲಾದರೂ ಸಿಕ್ತಂದರೆ ಅದಕ್ಕೆ ಆಹಾರವನ್ನು ನೀಡುವಂಥದ್ದು. ಇಲ್ಲಿ ಎಲ್ಲ ಕಡೆಯೂ ಬಂದ್ಬಿಟ್ಟು ಕೆಲವೊಂದು ಪ್ರಾಣಿಗಳ ಸೇವೆ ಅಂದಿದ್ದೀನಿ. ತುಂಬ ಜನರಿಗೆ ಅರ್ಥ ಆಗ್ತಾ ಇಲ್ಲ. ನಾನೇನಂತೀನಿ, ನಿಮ್ಮ ಕೈಯಿಂದ ಸೇವೆ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಅದನ್ನು ತೊಂದರೆ ಕೊಡಬೇಡಿ, ಅದನ್ನು ಕಷ್ಟಪಡಿಸ್ಬೇಡಿ, ಅದನ್ನು ಹೊಡೆಯುವಂಥದ್ದು, ಅದನ್ನು ಗಾಯಗೊಳಿಸುವಂಥದ್ದು, ಈ ರೀತಿ ಕಾರ್ಯಕ್ರಮವಾದರೂ ಕನಿಷ್ಠ ಪಕ್ಷ ಮಾಡಬೇಡಿ. ಹಾವು ಅಂತ ತುಂಬ ಕಡೆ ಹೇಳಿದ್ದೀನಿ. ಹಾವಿನ ರಕ್ಷಣೆಯನ್ನು ಮಾಡಿ. ರೇವತಿ ನಕ್ಷತ್ರದವರು ಕೂಡ ಹಾವಿನ ಒಂದು ರಕ್ಷಣೆಯನ್ನು ಮಾಡುವಂಥದ್ದು, ಹುತ್ತದ ರಕ್ಷಣೆಯನ್ನು ಮಾಡುವಂಥದ್ದು. ಯಾರೋ ಹೊಡೆಯುತ್ತಾರೆ, ಏನೋ ಒಂದು ತೊಂದರೆ ಆಗುತ್ತೆ, ಅದಕ್ಕೆ ಬದಲಾಗಿ ಒಂದು ರಕ್ಷಣೆಯಾಗಿ ಅದಕ್ಕೆ ಏನಾದರೂ ಒಂದು ಮಾಡಿ ಇಡುವಂಥದ್ದು, ನಾಗರ ಪ್ರತಿಷ್ಠೆ ಮಾಡುವಂಥದ್ದು, ನಾಗರ ಕಲ್ಲಿನ ಸ್ಥಾಪನೆಯನ್ನು ಮಾಡುವಂಥದ್ದು, ನಾಗರ ಕಲ್ಲಿನ ಪೂಜೆಯನ್ನು ಮಾಡುವಂಥದ್ದು, ಹುತ್ತ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು, ಈ ರೀತಿಯಾಗಿ ಮಾಡ್ಕೊಂಡು ಹೋಗಿ. ಅಂದರೆ ಹಾವನ್ನ ಸಾಯಿಸುವಂಥದ್ದು, ಇದಕ್ಕೆಲ್ಲ ನೀವು ಹೋಗೋಂಗಿಲ್ಲ. ಆದಷ್ಟು ಬಂದು ಅದರ ರಕ್ಷಣೆ ಮತ್ತು ಸೇವೆ ಇದನ್ನು ನೀವು ಮಾಡ್ಕೊಂಡು ಬನ್ನಿ. ಯಾವ ದೇವರ ಆರಾಧನೆಯನ್ನು ಮಾಡಿದ್ರೆ ರೇವತಿ ನಕ್ಷತ್ರದ ಜೀವನದಲ್ಲಿ ಕಿಂಚಿತ್ತಾದರೂ ಬದಲಾವಣೆ ಆಗುತ್ತಾ ಅಂತ ಅನ್ಕೋತಾ ಇರ್ಬೋದು. ಆಂಜನೇಯ ದೇವರ ಆರಾಧನೆಯನ್ನು ಮಾಡಿ. ನಾನು ಮೊದಲೇ ಹೇಳಿದ್ದೀನಿ, ಭಾಳಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನಿಮಗೆ ಏನು ಸಾಧ್ಯ ಇದೆ. ಹನುಮಾನ್ ಚಾಲೀಸ್ ಪಡಿಸೋಕ್ಕೆ ಸಾಧ್ಯ ಇದೆಯಾ, ಹನುಮಾನ್ ಚಾಲೀಸ್ ಪಡಿಸಿ. ಬಜರಂಗ ಬಾಣ ಮಾಡ್ತೀರಾ, ಬಜರಂಗ ಬಾಣ ಮಾಡಿ. ಬೇರೆ ಏನು ಮಾಡ್ತೀರಾ, ಯಾವುದಾದ್ರು ಆಂಜನೇಯನ ಮಂತ್ರವನ್ನು ಹೇಳ್ತೀರಾ, ಮಂತ್ರವನ್ನು ಉಚ್ಚಾರಣೆ ಮಾಡಿ. ನಾನು ಆಂಜನೇಯನಿಗೆ ಪ್ರದಕ್ಷಿಣೆ ಬರ್ತೀನಿ, ಬನ್ನಿ. ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ, ಮಾಡಿಸ್ಕೊಳ್ಳಿ. ಕೇಸರಿ ಕೊಡ್ತೀನಿ, ಕೊಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ನಿಮ್ಮಿಂದ ಏನು ಸಾಧ್ಯವೋ ಅದನ್ನು ಆದಷ್ಟು ಆಂಜನೇಯನಿಗೆ ಮಾಡ್ತಾ ಬನ್ನಿ. ಆದರೆ ಅದು ಮಂಗಳವಾರವೇ ಆಗಿರಬೇಕು. ಇದರ ಜೊತೆಗೆ ವೃದ್ಧರಿಗೆ ಮತ್ತು ಮಂಗಳಾಮುಖಿಯರಿಗೆ ತಿಳ್ಕೊಳ್ಳಿ, ಇಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಅಥವಾ ಇಬ್ಬರಿಗೂ ನಿಮ್ಮ ಕೈಲಾದಂಥ ಸೇವೆಯನ್ನು ನೀವು ಮಾಡಬೇಕು. ನಾನು ಆವಾಗಿಂದ ಹೇಳ್ತಾ ಇರುವಂಥ ವಿಷಯಗಳಲ್ಲಿ ಸರಿಯಾಗಿ ತಾವು ಗಮನಿಸಿಲ್ಲ ಅನ್ಕೋತೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಸಹಾಯವನ್ನು ನೀವು ಮಾಡುವ ಹಾಗಿಲ್ಲ. ಧನ ಸಹಾಯ ಮಾಡ್ತಾ ಇದ್ದೀನಿ, ನಾನು ವೃದ್ಧಾಶ್ರಮಕ್ಕೆ ಸಹಾಯವನ್ನು ಮಾಡ್ತಾ ಇದ್ದೀನಿ, ನೀವು ಮಾಡೋ ಹಾಗಿಲ್ಲ. ಮಂಗಳಾಮುಖಿಯರಿಗೆ ದುಡ್ಡನ್ನು ಕೊಡ್ತಾ ಇದ್ದೀನಿ, ಕೊಡೋ ಹಾಗಿಲ್ಲ. ತಾವು ಸೇವೆಯನ್ನೇ ಮಾಡಬೇಕು. ಸೇವೆ ಮಾಡಬೇಕಾಗುತ್ತೆ. ಅವರಿಗೆ ಬೇಕಾಗಿರುವಂಥದ್ದು ಇವಾಗ ತಿಳ್ಕೊಳ್ಳಿ, ಮನೆಗೆ ಡ್ರಾಪ್ ಮಾಡಬೇಕಾಗುತ್ತೆ, ಅವರಿಗೆ ಸೇವೆ ಮಾಡಬೇಕಾಗುತ್ತೆ, ಅವ್ರಿಗೇನೋ ತಗೊಂಬಂದು ಹಾಕೋದಿರುತ್ತೆ, ಇದನ್ನು ಮಾಡಬೇಕೇ ಹೊರತು ದಾನ ಧರ್ಮಗಳನ್ನು ಇವರಿಗೆ ಮಾಡೋ ಹಾಗಿಲ್ಲ. ಸಿಂಪಲಾಗಿ ತಗೊಂಡ್ರೆ ದಾನ ಮಾಡೋಂಗಿಲ್ಲ. ಯಾರಿಗೆ? ಮಂಗಳಾಮುಖಿಯರಿಗೆ ಮತ್ತು ವೃದ್ಧರಿಗೆ ರೇವತಿ ನಕ್ಷತ್ರದವರು ದಾನ ಮಾಡೋಂಗಿಲ್ಲ. ಸೇವೆ ಮಾಡ್ತಾ ಬನ್ನಿ. ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟರ ಪ್ರಮಾಣದಲ್ಲಿ ಬದಲಾವಣೆಗಳು ಬರೋದಕ್ಕೆ ಶುರು ಆಗುತ್ತೆ. ಎಲ್ಲವೂ ಪಾಸಿಟಿವ್ ಬದಲಾವಣೆ ಇರುತ್ತೆ. ಆದರೆ ಪರಿಹಾರ ಕ್ರಿಯೆ ಪರ್ಮನೆಂಟ್ ಆಗಿರಲಿ ಅಂತ ಹೇಳ್ತಾ, ಇವತ್ತಿಗೆ ಈ 27 ನಕ್ಷತ್ರಗಳ ಒಂದು ಪರ್ಮನೆಂಟ್ ಪರಿಹಾರ ಅಂತ ನಾನು ಏನು ಮಾಡಿದ್ನೋ ಆ ಸೀರೀಸು ಮುಗಿತಾ ಬಂತು. ಇನ್ನೂ ಹೊಸ ವಿಷಯದೊಂದಿಗೆ ಹೊಸ ಸರಳವಾಗಿರುವಂಥ ಪರಿಹಾರ ಕ್ರಮದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.